ಆರಂಭ ಮಾಡೋಣ. ರಕ್ಷಣದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ದೇವರ ಸ್ತೋತ್ರಕ್ಕಾಗಿ ಹಾಡಿಕೊಳ್ಳುವಂಥ ಸಂಗೀತಗಳಲ್ಲಿ 23ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 23ನೇ ಸಂಗೀತದ ಮೊದಲಿನ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಯೇಸುವಿನ ಕುರಿಯು ನಾನು ಚಿಂತೆ ಪಡೆನು. ಪರಿಶುದ್ಧನು, ಅಗಮ್ಯನು, ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ಸ್ವಾಮಿ, ಅಪಾಕರ್ತನೆ ಈ ಒಂದು ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ನಿನ್ನ ಆಲಯದಲ್ಲಿ ಸೇರಿ ನಿನ್ನನ್ನು ಸ್ತುತಿಸಿ ಕೊಂಡಾಡಲಿಕ್ಕಾಗುವಂತೆ ಕೊಟ್ಟಿರ್ತಕ್ಕಂಥ ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಹೌದು ಸ್ವಾಮಿ, ರಾತ್ರಿಯೆಲ್ಲ ಬರುವಂಥ ಎಲ್ಲ ಕೇಡು ಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ಸ್ವಾಮಿ, ತಿರುಗಿ ನಮ್ಮನ್ನು ಜೀವಿತರ ಪಟ್ಟಿಯಲ್ಲಿಟ್ಟು ನಿನ್ನ ಆಲಯದಲ್ಲಿ ನಾವು ಒಂದಾಗಿ ಬಂದು ನಿನ್ನನ್ನು ಕೊಂಡಾಡುವಂತೆ ನಮ್ಮನ್ನು ಆಶೀರ್ವದಿಸಿ ನಡೆಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಪಾಕರ್ತನೆ, ನಾವು ಈ ಶ್ರಮೆ, ಮರಣ, ಪುನರುತ್ಥಾನಗಳ ಧ್ಯಾನಗಳಲ್ಲಿ ನಾವು ಇರಲಿಕ್ಕಿರುವಾಗ ಕರ್ತನೆ, ಆ ಒಂದು ದಿನಗಳು ಸ್ವಾಮಿ, ಆ ಘೋರವಾಗಿರ್ತಕ್ಕಂಥ ದಿನಗಳನ್ನು ಸ್ವಾಮಿ ನಾವು ನೆನೆಸಿಕೊಳ್ತಾ ಇದ್ದೀವಪ್ಪ. ಅಂಥ ಒಂದು ನಿನ್ನ ಪವಿತ್ರವಾದ ದಿನಗಳು ನಮ್ಮ ಜೀವಿತಕ್ಕೆ ಮತ್ತೊಮ್ಮೆ ನೀನು ಕೊಡ್ತಾ ಇದ್ದೀಯಪ್ಪ ಸ್ವಾಮಿ. ನಾವೆಷ್ಟೇ ತಪ್ಪುಗಳನ್ನು, ಅಪರಾಧಗಳನ್ನು ಮಾಡಿದಾಗೂ ನಮ್ಮನ್ನು ಕ್ಷಮಿಸುತ್ತಾ ನಮಗೆ ಇನ್ನೊಂದು ಹೊಸ ಜೀವಿತವನ್ನು ಕೊಟ್ಟು ಕರ್ತನೆ ನಮ್ಮನ್ನು ನಡೆಸ್ತಾ ಇದ್ದೀಯ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ಕರ್ತನೆ, ನೀನು ಕೊಟ್ಟಿರ್ತಕ್ಕಂಥ ಈ ಒಂದು ಸುಭಿಕ್ಷ ದಿನಗಳನ್ನು ಕರ್ತನೆ ನಾವು ಅದನ್ನು ನಮ್ಮ ಜೀವಿತದಲ್ಲಿ ಪರೀಕ್ಷಿಸಿಕೊಂಡಂಥವರಾಗಿ ನಮ್ಮನ್ನು ನಾವು ಕರ್ತನೆ ತಗ್ಗಿಸಿಕೊಳ್ಳುತ್ತಾ ಸ್ವಾಮಿ, ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ತಿರುಗಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಹೊಸ ಹೃದಯವನ್ನು, ಹೊಸ ಮನಸ್ಸನ್ನು ನಮ್ಮೆಲ್ಲರಿಗೆ ನೀನು ಅನುಗ್ರಹಿಸಿಕೊಡು ಎಂದು ನಿನ್ನನ್ನು ಪ್ರಾರ್ಥಿಸ್ತೇವೆ ಅಪ್ಪ. ಕರ್ತನೆ, ತಲೆ ತಗ್ಗಿಸಿರುವಂಥ ಪ್ರತಿಯೊಂದೊಂದು ಮಕ್ಕಳನ್ನು ನಿನ್ನ ಕೈಗಳಿಗೆ ನಾವು ಒಪ್ಪಿಸಿಕೊಡುತ್ತೇನೆ ದೇವರು. ಎಲ್ಲರ ಹೃದಯವನ್ನು ನೀನು ಪರಿಶೋಧಿಸಿ ನೋಡುವ ದೇವರು ನೀನಾಗಿದ್ದೀಯಪ್ಪ. ಹೌದು ಕರ್ತನೆ, ಯಾರು ದುಃಖದಿಂದ, ಕಣ್ಣೀರಿನಿಂದ, ಸಮಸ್ಯೆಗಳಿಂದ, ಬಾಧೆಗಳಿಂದ ಕರ್ತನೆ ನಿನ್ನ ಬಳಿಗೆ ಬಂದಿದ್ದಾರೋ ಅಂಥವರೆಲ್ಲರ ಹೃದಯದಲ್ಲಿ ಒಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಅವರನ್ನು ಸ್ಪಂದಿಸಪ್ಪ, ಅವರಿಗೆ ಆ ಸಾಂತ್ವನವನ್ನು ನೀಡು. ಅವರಿಗಿರುವಂಥ ಬಾಧೆ, ಸಂಕಟ, ಸಮಸ್ಯೆಗಳನ್ನು ನೀನು ನೀಗಿಸಿ ಎಂದು ನಿನ್ನನ್ನು ಪ್ರಾರ್ಥಿಸುತ್ತೇವೆಪ್ಪ. ಹೌದು ಸ್ವಾಮಿ, ಈ ಒಂದು ದಿನಗಳನ್ನು ಕರ್ತನೆ ಅನೇಕರು ಕರ್ತನೆ ಅಮೂಲ್ಯವೊಂದೆನಿಸಿ ಕರ್ತನೆ ನಿನ್ನ ಬಳಿಗೆ ಬಂದಿರುತ್ತಾರಪ್ಪ. ಅಂಥವರೆಲ್ಲರ ಹೃದಯದೊಟ್ಟಿಗೆ ನೀನು ಮಾತನಾಡು, ಸಹಾಯ ಮಾಡು ಕರ್ತನೆ. ಈ ಒಂದು ಶ್ರಮ ಮರಣ ದಿನದ ಆರಾಧನೆಗಳು ಕರ್ತನೆ ದೇವರೇ, ಈ ಒಂದು ದಿನಗಳಲ್ಲಿ ಬರುವಂಥ ದೇವಸೇವಕರನ್ನು ನೀನು ಆಶ್ರದಿಸು. ಅವರು ಕೊಡುವಂಥ ಪ್ರತಿಯೊಂದೊಂದು ಕರ್ತನೆ ವಾಕ್ಯಗಳು ಸ್ವಾಮಿ ಕೇಳುವವರಂಥ ಹೃದಯದೊಟ್ಟಿಗೆ ದೇವರೇ ಅವು ಹೃದಯದಲ್ಲಿ ಸ್ವಾಮಿ ಕಾರ್ಯ ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ಕೇಳುವವರು ಮಾತ್ರ ನಾವಾಗಿರದೆ ಅದು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯುವಂಥ ಜೀವಿತವನ್ನು ನಮಗೆ ನೀನು ಕೊಟ್ಟು ನಡೆಸು ಎಂದು ನಿನ್ನನ್ನು ಪ್ರಾರ್ಥಿಸ್ತೇವೆ. ಸಭಾಪಾಲಕರು, ಸಭಾಪಾಲನಾ ಸಮಿತಿ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶ್ರದಿಸು. ಸೇವೆಯಲ್ಲಿ ಹಾಕಿಕೊಳ್ಳುವಂಥ ಎಲ್ಲ ಆಲೋಚನೆ ವಿಚಾರಗಳನ್ನು ಸ್ವಾಮಿ ನೀನು ಅವರ ಕೈ ಪ್ರಯಾಸದಲ್ಲಿ ಕರ್ತನೆ ಸಹಾಯ ಮಾಡಿ ನಡೆಸು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆ ಸ್ವಾಮಿ. ವಾಕ್ಯದಾನಕ್ಕೆ ನಾವು ಹೋಗ್ಲಿಕ್ಕಿರುವಾಗ ವಾಕ್ಯವನ್ನು ಸಂದೇಶವನ್ನು ಕೊಡುವಂಥ ಪ್ರೀತಿಯ
ಅಯ್ಯನವರನ್ನು ನಿನ್ನ ಕೈಗಳಿಗೆ ನಾವು ಒಪ್ಪಿಸಿಕೊಡ್ತೇವೆ. ಸ್ವಾಮಿ, ನೀನು ನಮಗೆ ಪ್ರಕಟಿಸಬೇಕಾಗಿರುವಂಥ ವಿಷಯವನ್ನು ಅವರ ಮುಖಾಂತರವಾಗಿ ನೀನು ನಮಗೆ ಪ್ರಕಟಪಡಿಸು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆ. ಸ್ವಾಮಿ, ಅವರನ್ನು ದೇವರೇ ನಿನ್ನ ದೈವಿಕ ಜ್ಞಾನದಿಂದ ತುಂಬಿಸು ಸ್ವಾಮಿ. ಅವರ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ನಡೆಸು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆ. ಸ್ವಾಮಿ ಕರ್ತನೆ, ಈ ಆರಾಧನೆ ಆದಿಯು ಮಧ್ಯಮನು ಅಂತಿಮನು ನೀನಾಗಿದ್ದುಕೊಂಡು ನಡೆಸು. ನೀನು ಮಾತ್ರ ಮಹಿಮೆಯನ್ನು ಹೊಂದು ಎಂಬುದಾಗಿ ಈ ಪ್ರಾರ್ಥನೆ ತಂದೆಯು ಲೋಕರಕ್ಷಕನೊಡೆಯನಾಗಿರುವ ಯೇಸುವೆ ನಿನ್ನ ಶ್ರೇಷ್ಠವಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ನಾವು ದೇವರನ್ನು ಮಹಿಮೆ ಪಡಿಸುವ ಹಾಗೆ ಕರ್ತನ ಸ್ತುತಿಸಿರಿ ಎಂಬ ಹಾಡನ್ನು ಹಾಡಿಕೊಳ್ಳೋಣ. ಪರದೆಯ ಮೇಲೆ ಮೂಡಿಬರುವ ಕರ್ತನ ಸ್ತುತಿಸಿರಿ ಎಂಬುದಾಗಿ ಹಾಡನ್ನು ಹಾಡಿಕೊಳ್ಳೋಣ.
ಪ್ರಾರ್ಥನೆ ಮಾಡೋಣ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲವೂ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರೂ ಮುಂಜಾನೆ ಹೇಳುವಾಗ ಹರ್ಷಧ್ವನಿ ಉಂಟಾಗುತ್ತೆ ಅಂಥೇಳಿ ಸಂಗೀತಗಾರನು ಹೇಳಿದ ಹಾಗೆ, ಕರ್ತ, ನಿನ್ನೆಯ ವೇದನೆಗಳನ್ನು, ನಿನ್ನೆಯ ಚಿಂತೆ, ದುಃಖ, ಕಣ್ಣೀರು, ನೋವುಗಳನ್ನು ಮರೆಮಾಚಿ ಮುಂಜಾನೆ ಹೇಳುವಾಗ ಹೊಸ ನಿರೀಕ್ಷೆ, ಹೊಸ ಬಲ, ಹೊಸ ಸಾಮರ್ಥ್ಯದಿಂದ ನಮ್ಮನ್ನು ತುಂಬಿಸಿ ತಿರುಗಿ ನಿನ್ನ ಆಲಯದಲ್ಲಿ ಜೀವವುಳ್ಳಂಥ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವಂತೆ ನಮ್ಮ ದಿನಗಳನ್ನು ನಿನ್ನ ಸನ್ನಿಧಾನದಿಂದ ನಾವು ಪ್ರಾರಂಭ ಮಾಡುವಂತೆ ನೀನು ಕೊಟ್ಟ ಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಬಾ ಸ್ವಾಮಿ, ನಮ್ಮ ಬಾಯಿ ಮಾತುಗಳು, ನಮ್ಮ ಹೃದಯದ ಧ್ಯಾನಗಳು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ಸಾರಿ ಬೆಳಗಿನ ಜಾವದ ಆರಾಧನೆಯಲ್ಲಿ ಸೇರಿ ಬಂದಂಥ ತಮ್ಮೆಲ್ಲರಿಗೂ ಮತ್ತು ಅಯ್ಯನವರಿಗೂ, ಸಭಾಪಾಲನಾ ಸಮಿತಿಯವರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ಆನ್ಲೈನ್ ಮೂಲಕವಾಗಿ ದೇವರ ವಾಕ್ಯಗಳನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವಜನರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಅನ್ನುವಂಥ ವೆಬ್ ಪೇಜ್ ಮೂಲಕವಾಗಿ ಕೂಡ ದೇವರ ವಾಕ್ಯಗಳನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ವೀಕ್ಷಕರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಈ ಬೆಳಗಿನ ಉದಯ ಕಾಲಕ್ಕೆ ಆಯ್ಕೆ ಮಾಡಿಕೊಡುವಂಥ ದೇವರ ವಾಕ್ಯದ ಭಾಗ ಅದು ಪರಮಗೀತ 3ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸೋಣ. ಪರಮಗೀತ 3ನೇ ಅಧ್ಯಾಯದ ಮೊದಲಿನ 4 ವಚನಗಳನ್ನು ನಾವು ಧ್ಯಾನ ಮಾಡೋಣ. ವಾಕ್ಯದಲ್ಲಿ ಹೀಗೆ ಓದುತ್ತೇವೆ: ರಾತ್ರಿ ರಾತ್ರಿಯಲ್ಲಿಯೂ ಹಾಸಿಗೆಯ ಮೇಲೆ ನನ್ನ ಪ್ರಾಣಪ್ರಿಯನನ್ನು ಹುಡುಕಿದನು, ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ನಾನು ಎದ್ದು ಊರಲ್ಲಿ ತಿರುಗುವೆನು, ಬೀದಿಗಳಲ್ಲಿಯೂ ಚೌಕಗಳಲ್ಲಿಯೂ ನನ್ನ ಪ್ರಾಣಪ್ರಿಯನನ್ನು ಹುಡುಕುವೆನು ಅಂದುಕೊಂಡೆನು, ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ಊರಲ್ಲಿ ತಿರುಗುವ ಕಾವಲುಗಾರರ ಕೈಗೆ ಸಿಕ್ಕಿದನು. ನನ್ನ ಪ್ರಾಣಪ್ರಿಯನನ್ನು ಕಂಡಿರಾ ಎಂದು ಅವನನ್ನು ವಿಚಾರಿಸಿದನು. ಅವರನ್ನು ಬಿಟ್ಟು ತುಸಿ ಹೊತ್ತಿನೊಳಗೆ ನನ್ನ ಪ್ರಾಣಪ್ರಿಯನನ್ನು ಕಂಡುಕೊಂಡು ತಾಯಿಯ ಮನೆಗೆ, ನನ್ನನ್ನು ಹೆತ್ತವಳ ಕೋಡೆಗೆ ಸೇರುವ ತನಕ ಬಿಡದೆ ಹಿಡಿದುಕೊಂಡೇ ಹೋದೆನು ಅನ್ನುವಂಥ ದೇವರ ವಾಕ್ಯದ ಭಾಗ. ಪ್ರಿಯರೇ, ಅನೇಕ ಸಾರಿ ನಾವು ಪರಮಗೀತ ಪುಸ್ತಕವನ್ನು ಓದಿಕೊಳ್ಳಲಿಕ್ಕೆ ಸ್ವಲ್ಪ ಆಲೋಚಿಸ್ತೇವೆ. ಅನೇಕ ಸಾರಿ ಅದರ ಬಗ್ಗೆ ನಾವು ಓದುವಾಗ ಕೂಡ ಕೆಲವು ಅರ್ಥವಾಗದೇ ಇರುವಂಥ ಸಂಗತಿಗಳನ್ನು ಕೂಡ ಅದರಲ್ಲಿ ನಾವು ನೋಡ್ತೇವೆ. ಪರಮಗೀತವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಒಂದು ಚಿಕ್ಕ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ. ಅದನ್ನು ನಿಮ್ಮ ಮನಸ್ಸಿನಲ್ಲಿಟ್ಕೊಂಡು ಪರಮಗೀತ ಓದುವಾಗಲೆಲ್ಲ ಆ ಕಥೆಯನ್ನು ನೆನಪು ಮಾಡಿಕೊಂಡ್ರೆ ಸಾಕು. ನಿಮಗೆ ಈ ಪರಮಗೀತದಲ್ಲಿರುವಂಥ ಎಲ್ಲ ವಿಷಯಗಳು ನಿಮಗೆ ಜೀವಂತವಾಗಿ ಅದು ನಿಮಗೆ ನಿಮ್ಮ ಕಣ್ಣು ಮುಂದೆ ಎದ್ದು ಬರುವಂಥದ್ದಾಗಿರುತ್ತೆ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಏಕೈಕ ಒಬ್ಬ ಮಗನಿದ್ದ. ಮಗನು ಆತನು ಬೆಳೆದ ಹಾಗೆಲ್ಲ ವಯಸ್ಸಿಗೆ ಬಂದ. ಮಗನಿಗೆ ಮದುವೆ ಮಾಡಬೇಕಂತೇಳಿ ತಂದೆ ಅಂದರೆ ರಾಜ ಆತನು ಆಲೋಚನೆ ಮಾಡ್ತಾ ಇದ್ದ. ಆಲೋಚನೆ ಮಾಡಿ ತನ್ನ ಆಸ್ಥಾನದಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾನೆ, ನನ್ನ ಆಸ್ಥಾನದಲ್ಲಿ ಯಾರಾದರೂ ಒಂದು ಸುಂದರವಾದಂಥ, ಮನೋಹರವಾದಂಥ, ಅದ್ಭುತವಾದಂಥ, ಜ್ಞಾನವುಳ್ಳಂಥ ಒಬ್ಬ ಸ್ತ್ರೀ ಇರುವುದಾದರೆ ದಯಮಾಡಿ ಆಕೆಯನ್ನು ನೀವು ಕರ್ಕೊಂಡು ಬನ್ನಿರಿ, ನನ್ನ ರಾಜಕುಮಾರನಿಗೆ ಆಕೆಯನ್ನು ಮದುವೆ ಮಾಡಿಕೊಡುತ್ತೇನೆ ಅಂತ ಹೇಳಿ ರಾಜನು ಹೇಳಿದಾಗ, ಮಗನು ಈ ಸಂದೇಶವನ್ನು, ಈ ಒಂದು ಸಮಾಚಾರವನ್ನು ಕೇಳಿ ತಂದೆಯ ಬಳಿಗೆ ಬರ್ತಾನೆ. ಬಂದು ಹೇಳ್ತಾನೆ, ಡ್ಯಾಡಿ, ನಾನು ಒಂದು ವಿಷಯ ಕೇಳಲ್ಪಟ್ಟೆ, ನನಗೆ ನೀನು ಮದುವೆ ಮಾಡ್ತಾ ಇದೀಯ ಅಂತೇಳಿ. ಆದರೆ ಸಾರಿ, ನಾನು ನಿನಗೆ ಅದನ್ನು ಹೇಳಲಿಕ್ಕೆ ಆಗಲಿಲ್ಲ. ನಾನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೇನೆ, ದಯಮಾಡಿ ನನಗೆ ಆ ಹುಡುಗಿಯನ್ನೇ ನೀನು ಮದುವೆ ಮಾಡಿಕೊಡು ಅಂತ ಹೇಳಿದಾಗ, ಸರಿ ರಾಜ, ಆಯ್ತಪ್ಪ, ಹೇಗೂ ನೀನು ಇಷ್ಟಪಟ್ಟಿದ್ದೀಯಲ್ಲ, ನನಗೂ ಸ್ವಲ್ಪ ಜವಾಬ್ದಾರಿಕೆ ಕಡಿಮೆ ಆಯಿತು, ಯಾರು ಆ ಹುಡುಗಿ ಅಂತ ಹೇಳುವಾಗ ಅವನು ಹೇಳ್ತಾನೆ, ಆ ಹುಡುಗಿ ಎಲ್ಲಿದ್ದಾಳೆ, ಆಕೆಯ ಹೆಸರೇನು, ಆಕೆಯ ಹಿನ್ನೆಲೆ ಏನು, ಯಾವ ಊರಲ್ಲಿದ್ದಾಳೆ, ನೀನು ಹೇಳಿದರೆ
ನಾವು ಹೋಗಿ ಆಕೆಯನ್ನು ಕರ್ಕೊಂಡು ಬಂದು ನಿನಗೆ ಮದುವೆ ಮಾಡಿಸ್ತೇನೆ ಅಂತ ಹೇಳುವಾಗ ರಾಜ ಒಂದೊಂದೇ ಪ್ರಶ್ನೆಯನ್ನು ಮಗನಿಗೆ ಕೇಳ್ತಾ ಇದ್ದಾನೆ. ಆಕೆ ಹೆಸರೇನು ಅಂತ ಹೇಳಿದಾಗ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸರಿ, ಆಕೆ ಎಲ್ಲಿದ್ದಾಳೆ ಅಂತ ಹೇಳಿದಾಗ ಗೊತ್ತಿಲ್ಲ ಅಂತ ಹೇಳ್ತಾನೆ. ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳುವಾಗ ಗೊತ್ತಿಲ್ಲ ಡ್ಯಾಡಿ ಅಂತ ಹೇಳ್ತಾನೆ. ಸರಿ ಬಿಡು, ಹೇಗಿದ್ದಾಳೆ ಆ ಹುಡುಗಿ ನೋಡ್ಲಿಕ್ಕೆ? ತುಂಬ ಚೆನ್ನಾಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ. ಹೇಗಿದ್ದಾಳೆ ಅಂತಂದ್ರೆ ಆಕೆಯ ನಡುನತ್ತೆಯಿಂದ ಪಾದಗಳ ತನಕ ಕೂಡ ಆಕೆಯಲ್ಲಿ ಯಾವ ದೋಷವೂ ಕೂಡ ಇಲ್ಲ. ಹೌದಾ? ಸರಿ, ಏನಾದರೂ ಫೋಟೋ ಏನಾದರೂ ಇದೆಯಾ ನನ್ನ ಹತ್ರ? ಇಲ್ಲ, ನನ್ನ ಹತ್ರ ಯಾವ ಫೋಟೋ ಕೂಡ ಇಲ್ಲ. ತುಂಬ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ, ಸಂದರ್ಭ. ಸರಿ, ಆ ಹುಡುಗಿನ ನೀನು ನೋಡಿದೀಯಾ? ಹೌದು ಡ್ಯಾಡಿ, ನಾನು ನೋಡಿದ್ದೀನಿ. ನಾನು ಎಲ್ಲಿ ನೋಡಿದೀಯಾ, ಯಾವಾಗ ನೋಡಿದೀಯಾ ಅಂತ ಕೇಳುವಾಗ ನಾನು ರಾತ್ರಿ ಕನಸಿನಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾನೆ. ದಟ್ ಇಸ್ ಕಾಲ್ಡ್ ಡ್ರೀಮ್ ಗರ್ಲ್ ಅಂತ ಹೇಳ್ತೀವಿ ನಾವು. ನನ್ನ ಕನಸಿನ ರಾಣಿಯನ್ನ ನಾನು ಎಲ್ಲಿ ನೋಡಿದ್ದೇನೆ? ಕನಸಿನಲ್ಲಿ ನೋಡಿದ್ದೇನೆ. ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಹಿನ್ನೆಲೆ ಗೊತ್ತಿಲ್ಲ. ಹೇಗಪ್ಪ ಈಗ ಆ ಹುಡುಗಿಯನ್ನು ಹುಡುಕೋದು? ಡ್ಯಾಡಿ, ನನಗೆ ಅದೇ ಹುಡುಗಿ ಬೇಕು, ನಾನು ಅದೇ ಹುಡುಗಿಯ ಸಂಗಡನೆ ನಾನು ಮದುವೆ ಮಾಡಿಕೊಳ್ಳೋದು. ಫೋಟೋ ಕೊಡು ಅಂತಂತಂದ್ರೆ ಫೋಟೋ ಇಲ್ಲ ಕೂಡ ಇಲ್ಲ. ಸರಿ, ಆ ಹುಡುಗಿಯ ಚಿತ್ರಣ ಹೇಳಿದ್ರೆ ನಾವು ಯಾರ್ದಾದ್ರೂ ಚಿತ್ರಣಗಾರರನ್ನು ಕರೆದುಕೊಂಡು ಬಂದು ಅದನ್ನು ಬಿಡಿಸ್ಬೋದಾ? ಸರಿ, ಒಪ್ಕೊಂಡ. ಆಸ್ಥಾನದಲ್ಲಿರುವಂಥ ಕೆಲವು ಚಿತ್ರಗಾರರನ್ನು ಕರೆಸಿಬಿಟ್ಟು ಚಿತ್ರವನ್ನು ಬರೆಸಲಿಕ್ಕೆ ಪ್ರಾರಂಭ ಮಾಡಿದ. ಅವನು ತನ್ನ ಭಾವನೆಗಳನ್ನು, ತನ್ನ ಊಹೆಗಳನ್ನು ಹೇಳುವಾಗ ಆ ಚಿತ್ರಗಾರರು ಆಕೆಯ ಒಂದು ಚಿತ್ರಣವನ್ನು ತೆಗಿತಾರೆ. ತುಂಬ ಸುಂದರವಾದಂಥ, ಮನೋಹರವಾದಂಥ, ಅದ್ಭುತವಾದಂಥ ಒಂದು ಚಿತ್ರವನ್ನು ತೆಗೆದಾಗ ಅಲ್ಲಿರುವಂಥ ಕೆಲವು ಆಸ್ಥಾನ ಅಧಿಕಾರಿಗಳಿಗೆ ಆ ಫೋಟೋವನ್ನು ಕೊಟ್ಬಿಟ್ಟು ಕೇಳ್ತಾನೆ, ರಾಜ, ಈ ಆಸ್ಥಾನದಲ್ಲಿ ಎಲ್ಲಿ ಈ ಹುಡುಗಿ ಸಿಗ್ತಾಳೋ ಹೋಗಿ ಫಸ್ಟ್ ಆ ಹುಡುಗಿಯನ್ನು ಕರ್ಕೊಂಡು ಬನ್ರಿ ಅಂತ ಹೇಳಿದಾಗ ಅವರು ಆ ಬಿತ್ತರಿಸಲ್ಪಟ್ಟಂಥ ಆ ಚಿತ್ರವನ್ನು ತಗೊಂಡು ಹುಡುಗಿಯನ್ನು ಹುಡುಕ್ಲಿಕ್ಕೆ ಹೋದರು. ಸಿಗ್ತಾಳ ಎಲ್ಲಾದರೂ? ಹುಡುಕ್ತಾ ಇದ್ದಾರೆ, ಎಲ್ಲ ಕಡೆಗಳಲ್ಲಿ ಹುಡುಕ್ತಾ ಇದ್ದಾರೆ. ಕೊನೆಯದಾಗಿ ಅವರು ಸುಸ್ತಾಗಿ ಒಂದು ಬಾವಿ ಹತ್ರ ಕೂತ್ಕೊಂಡ್ರು. ಯೇಸು ಸ್ವಾಮಿ ಹೆಂಗೆ ನೀರಡಿಕೆ ಆಗಿ ಬಾವಿ ಹತ್ರ ಕೂತ್ಕೊಂಡ್ನೋ ಹಾಗೆ ಇವರು ಸುಸ್ತಾಗಿ ಒಂದು ಕಡೆ ಬಾವಿ ಹತ್ರ ಕೂತ್ಕೊಂಡ್ರು. ಎಲಿಯೇಜರನು ಈಸಾಕನಿಗೆ ಹೆಣ್ಣನ್ನು ತರಲಿಕ್ಕೆ ಹೋದಾಗ ಅವನು ಕೂಡ ಬಾವಿಯ ಪಕ್ಕದಲ್ಲಿ ಕೂತ್ಕೊಂಡ ಹಾಗೆ ಕೂತಾಗ ಒಂದು ರೆಬೆಕ್ಕಳಂತ ಒಂದು ಸುಂದರವಾದಂಥ ಸ್ತ್ರೀ ಅಲ್ಲಿ ಬರ್ತಾಳೆ. ಬರುವಾಗ ಇವರು ಈ ಚಿತ್ರಣವನ್ನು ನೋಡ್ತಾರೆ, ಆಕೆಯನ್ನು ನೋಡ್ತಾರೆ. ನೋಡಿದರೆ ಎರಡು ಹೋಲಿಕೆಗಳು ಆಲ್ಮೋಸ್ಟ್ 99% ಹೋಲಿಕೆಗಳು ಬಹಳ ಹತ್ತಿರವಾಗಿದ್ದಾವೆ. ಇಮಿಡಿಯೇಟ್ ಆಕೆಯನ್ನು ಹಿಡ್ಕೊಂಡ್ಬಿಟ್ರು. ಏನೂ ಕೇಳಲಿಲ್ಲ ಆಕೆಗೆ, ಸೀದಾ ಕರ್ಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸ್ಬಿಟ್ರು. ರಾಜ, ನಿನ್ನ ಮಗ ರಾಜಕುಮಾರ ಕನಸು ಕಂಡಂಥ ಡ್ರೀಮ್ ಗರ್ಲ್ ಈಕೆ ನೋಡಿ. ಈ ಒಂದು ಚಿತ್ರದಲ್ಲಿರುವಂಥ ಸ್ತ್ರೀ ಮತ್ತು ಈಕೆ ಇಬ್ಬರ ಹೋಲಿಕೆಗಳು 100% ಮ್ಯಾಚ್ ಆಗ್ತಾ ಇದೆ. ಈಕೆ ಆ ಸ್ತ್ರೀ ಅಂತ ಹೇಳಿ ಕೇಳಿದಾಗ ಆಕೆ ರಾಜನ ಆಸ್ಥಾನದಲ್ಲಿ ನಿಂತ್ಕೊಂಡಿದ್ದಾಳೆ. ಆಗ ರಾಜನ ಹೇಳ್ತಾನೆ, ನೋಡಮ್ಮ, ನನ್ನ ಮಗನಿಗೆ ರಾತ್ರಿ ಕನಸಿನಲ್ಲಿ ನೀನೇ ಕಾಣಿಸ್ಕೊಂಡಿದ್ದೀಯಾ. ಒಂದು ಸುಂದರವಾದಂಥ ಹುಡುಗಿ ಕಾಣಿಸ್ಕೊಂಡಿದ್ದಾಳೆ. ಆ ಹುಡುಗಿ ನೀನೇ. ನಿನಗೊಂದು ಅವಕಾಶ, ರಾಜಕುಮಾರನನ್ನು ಮದುವೆ ಮಾಡಿಕೊಂಡು ಈಗ ರಾಣಿ ಆಗುವಂಥ ಒಂದು ಅವಕಾಶವನ್ನು ನಿನ್ನ ಮುಂದೆ ಇದೆ ಅಂತ ಹೇಳಿ ಕೇಳುವಾಗ ರಾಜನಿಗೆ ಆಕೆ ಮುಗ್ಗ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ರಾಜ, ನಿನಗೆ ಬುದ್ಧಿ ಇದೆಯಾ? ನಿನ್ನ ಮಗನಿಗೆ ಇಷ್ಟ ಇದೆ, ಒಳ್ಳೆಯದು. ಆದರೆ ನನಗೂ ಒಂದು ಮಾತಾದರೂ ಕೇಳಿದ್ರೆ ನೀವು, ನಿನಗಿಷ್ಟ ಇದೆಯಾ ಇಲ್ಲ ಅಂತೇಳಿ ನಿನ್ನ ಆಸ್ಥಾನಕರು ನನ್ನನ್ನೇನು ಮಾಡಿದ್ದಾರೆ? ಎತ್ತಾಕೊಂಡು ಬಂದ್ಬಿಟ್ಟಿದ್ದಾರೆ. ಏನೂ ನನಗೆ ಹೇಳಲಿಲ್ಲ, ಏನೂ ನನಗೆ ಕೇಳಲಿಲ್ಲ. ನನಗೆ ಸ್ವಲ್ಪ ಸಮಯ ಬೇಕು, ನಾನು ಕೂಡ ಸಿದ್ಧವಾಗಬೇಕು. ಅದಕ್ಕೆ ಆ ಸಮಯವನ್ನು ನನಗೆ ನೀನು ಕೊಡು ಅಂತೇಳಿಬಿಟ್ಟು ಆ ಮದುವೆಯನ್ನು ಆಕೆ ತಿರಸ್ಕಾರ ಮಾಡಿ ಹಿಂತಿರುಗಿ ಹೋಗ್ಬಿಡ್ತಾಳೆ. ಏನರ್ಥ ಆಯ್ತು ಇದರಿಂದ ನಿಮಗೆ? ಯೇಸು ಸ್ವಾಮಿ ತನ್ನ ಮೊದಲಗಿತ್ತಿಯ ಸಭೆಯ ಕುರಿತಾಗಿ ಆತನು ಕನಸನ್ನ ಕಾಣ್ತಾ ಇದ್ದಾನೆ. ಏನು ಕಾಣ್ತಾ ಇದ್ದಾನೆ? ಕನಸನ್ನ ಕಾಣ್ತಾ ಇದ್ದಾನೆ. ನನ್ನ ಮೊದಲಗಿತ್ತಿ ಸಭೆಯನ್ನ ಒಂದು ದಿವಸ ನಾನು ಹೀಗೆ ನೋಡ್ತೇನೆ. ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯದ
ಮೊದಲಿನ 3 ವಚನಗಳಲ್ಲಿ ನಾವು ನೋಡ್ತೇವಲ್ಲ, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಾನಿರುವ ಸ್ಥಳಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗ್ತೀನಿ ಅಂತೇಳಿ ಯೇಸು ಸ್ವಾಮಿ ನಮಗೆ ವಾಗ್ದಾನ ಮಾಡಿ ಹೋಗಿದ್ದಾನಲ್ವಾ. ಆದುದರಿಂದ ಯೇಸು ಸ್ವಾಮಿ ಇವತ್ತು ಆ ಕನಸಿನ ರಾಣಿ ಯಾರು ಗೊತ್ತಾ? ಸಭೆಯಾಗಿರುವಂತ ನಾವೆಲ್ಲರೂ ಆತನ ಕನಸಿನ ರಾಣಿಯಾಗಿದ್ದೇವೆ. ಒಂದು ದಿವಸ ಆ ರಾಜಕುಮಾರ ಇವತ್ತು ನಮ್ಮನ್ನ ವಿವಾಹವಾಗುವಂತವನಾಗಿದ್ದಾನೆ. ಪ್ರಿಯರೇ, ಈ ಘಟನೆ ಇವತ್ತು ಈ ಪರಮಗೀತ ಪುಸ್ತಕದಲ್ಲಿರುವಂಥ ಒಂದೊಂದು ವಚನಗಳನ್ನು ಓದುವಾಗ ದೇವರಿಗೂ ಮತ್ತು ಸಭೆಗೂ ಇರುವಂಥ ಸಂಬಂಧದ ಬಗ್ಗೆ ಮಾತನಾಡುತ್ತೆ. ದೇವರು ತನ್ನ ಸಭೆಯನ್ನು ವರ್ಣನೆ ಮಾಡ್ತಾ ಇದ್ದಾನೆ, ಸಭೆ ತನ್ನ ದೇವರನ್ನ ವರ್ಣನೆ ಮಾಡ್ತಾ ಇದೆ. ಇದೇ ಗಂಡ ಹೆಂಡತಿಯ ಮಧ್ಯದಲ್ಲಿರುವಂಥ ಒಂದು ಸಂಬಂಧ ಕೂಡ. ಇವತ್ತು ಸುಂದರವಾದಂಥ ಕುಟುಂಬ ಕಟ್ಟಲ್ಪಡಬೇಕಾ, ಸುಂದರವಾದಂಥ ಜೀವನವನ್ನ ನಮ್ಮ ಜೀವಿತದಲ್ಲಿ ರೂಪಿಸಿಕೊಂಡು ನಾವು ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನು ಜೀವಿಸಬೇಕಾ? ನಾವು ಒಬ್ಬರಿಗೊಬ್ಬರು ಪ್ರಶಂಸೆ ಮಾಡುವಂಥವರಾಗಿರಬೇಕು, ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಮಾಡುವಂಥವರಾಗಿರಬೇಕು. ಅನೇಕ ಲೋಪದೋಷಗಳಿದ್ದಾವೆ ನಮ್ಮಲ್ಲಿ, ಆದರೂ ಕೂಡ ನೀವು ಇದನ್ನು ಓದುವಾಗ ಆ ಇನಿಯ ಅಂತ ಹೇಳುವಾಗಲೆಲ್ಲ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆ ನಾರಿ ಅಂತ ಹೇಳುವಾಗಲೆಲ್ಲ ಅದು ಸಭೆಯಾಗಿದೆ. ಈ ವಿಷಯಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಪ್ರಿಯರೇ, ಸ್ಪರ್ಜನ್ ಅನ್ನುವಂಥ ಪ್ರಸಂಗಗಳ ರಾಜ ಆತನು. ಅವರು ಈ ಪರಮಗೀತ ಪುಸ್ತಕದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ದಿಸ್ ಇಸ್ ಲೈಕ್ ಎ ಟ್ರೀ ಆಫ್ ಲೈಫ್ ಇನ್ ದ ಗಾರ್ಡನ್ ಆಫ್ ಏಡನ್ ಅಂತ ಹೇಳಿದ್ದಾರೆ. ಅಂದ್ರೆ ಪರಮಗೀತ ಪುಸ್ತಕ ಅನ್ನುವಂಥದ್ದು 66 ಪುಸ್ತಕಗಳು ಸತ್ಯವೇದದಲ್ಲಿದ್ದಾವೆ. ಈ 66 ಪುಸ್ತಕಗಳಲ್ಲಿ 65 ಈ ಏನು ಪುಸ್ತಕಗಳಿದ್ದಾವಲ್ಲ, ಅದು ಏದೇನ್ ತೋಟದಲ್ಲಿರುವಂಥ ಇತರ ಗಿಡಗಳ ಹಾಗೆ. ಆದರೆ ಪರಮಗೀತ ಪುಸ್ತಕ ಅದು ಜೀವವೃಕ್ಷದ ಹಾಗೆ ಅಂತೇಳಿ ಅವರು ವರ್ಣನೆ ಮಾಡಿದ್ದಾರೆ. ನಿಜವಾಗಿಯೂ ಇದು ಒಂದು ಜೀವವೃಕ್ಷದ ಹಣ್ಣಿನ ಹಾಗೆ ಸತ್ಯವೇದದಲ್ಲಿ ಇಡಲ್ಪಟ್ಟಿರುವಂಥದ್ದು ಬಹಳ ವಿಶೇಷವಾದಂಥದ್ದು. ಬೈಬಲ್ನಲ್ಲಿ ಚಾರಿತ್ರಿಕ ಗ್ರಂಥಗಳಿದ್ದಾವೆ, ಕಾವ್ಯ ಗ್ರಂಥಗಳಿದ್ದಾವೆ, ಪ್ರವಾದನ ಗ್ರಂಥಗಳಿದ್ದಾವೆ, ಪತ್ರಿಕಾ ಭಾಗಗಳಿದ್ದಾವೆ. ಆ ಎಲ್ಲ ಗ್ರಂಥಗಳಲ್ಲಿ ಇದು ಒಂದು ಜೀವವೃಕ್ಷದ ಗಿಡದ ಹಾಗೆ ದೇವರು ಸತ್ಯವೇದದಲ್ಲಿ ಇಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಇದರಲ್ಲಿ ಹೋಲಿಕೆಗಳಿದ್ದಾವೆ, ಉಪಮಾನಗಳಿದ್ದಾವೆ, ಕಾವ್ಯ ಇದೆ, ಅನೇಕ ಊಹೆಗಳಿಗೆ ಅವಕಾಶ ಮಾಡಿಕೊಡುವಂಥ ಒಂದು ಗ್ರಂಥ ಅದು ಪರಮಗೀತ ಗ್ರಂಥ. 3ನೇ ಅಧ್ಯಾಯದ 1ನೇ ವಚನವನ್ನ ಬಹಳ ಕ್ಲುಪ್ತವಾಗಿ ನಾವು ಧ್ಯಾನ ಮಾಡೋಣ. 3ನೇ ಅಧ್ಯಾಯದ 1ನೇ ವಚನದಲ್ಲಿ, ರಾತ್ರಿಯಲ್ಲಿಯೂ ಹಾಸಿಗೆಯ ಮೇಲೆ ನನ್ನ ಪ್ರಾಣ ಪ್ರಿಯನನ್ನ ನಾನು ಹುಡುಕಿದನು ಅಂತ ಹೇಳ್ತದೆ. ಯಾರು ಹುಡುಕ್ತಾ ಇದ್ದಾರೆ? ಸಾಲೇಮಿನ ಸ್ತ್ರೀ, ಯೆರೂಸಲೇಮಿನ ಸ್ತ್ರೀ. ಅಂದ್ರೆ ಇಸ್ರಾಯೇಲರಿಗೂ ಮತ್ತು ದೇವರಿಗೂ ಇರುವಂತ ಒಂದು ಸಂಬಂಧ. ಈ ಸ್ತ್ರೀ ದೇವರನ್ನ ಹುಡುಕ್ತಾ ಇದ್ದಾಳೆ. ಹೇಗೆ ಹುಡುಕ್ತಾ ಇದ್ದಾಳೆ ನೋಡಿ. ಇಸ್ರಾಯೇಲರು, ನಾವು ಧರ್ಮಶಾಸ್ತ್ರವನ್ನು ಓದುವಾಗ ದೇವರು ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟ. ಯಾವ ವಿಷಯಕ್ಕಾಗಿ ದೇವರು ಆ ಧರ್ಮಶಾಸ್ತ್ರವನ್ನು ಕೊಟ್ಟನು ಅಂತಂದ್ರೆ, ಅವರು ಯಾವಾಗಲೂ ಕೂಡ ನನ್ನನ್ನು ಪ್ರೀತಿಸಬೇಕು, ಯಾವಾಗಲೂ ನನ್ನ ಅನ್ಯೋನ್ಯತೆಯಲ್ಲಿರಬೇಕು, ಯಾವಾಗಲೂ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಅವರು ಜೀವಿಸಬೇಕು ಅನ್ನುವಂಥ ಒಂದು ವಿಷಯಕ್ಕೋಸ್ಕರವಾಗಿ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟ. ಅಂದಿನಿಂದ ನಾವು ಮೋಶೆಯ ಆ ಒಂದು ಕೊನೆಯ ಪಾರಾಯಣದವರೆಗೂ ಕೂಡ ನಾವು ನೋಡ್ತೇವೆ, ಇಸ್ರಾಯೇಲರು ದೇವರನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅಫ್ಕೋರ್ಸ್ ಅವರ ಮಧ್ಯದಲ್ಲಿ ಅನೇಕ ಸಾರಿ ಅಪನಂಬಿಕೆಗಳಿತ್ತು, ಗುಣಗುಟ್ಟುವಿಕೆ ಇತ್ತು, ಅನೇಕ ಸಾರಿ ದೇವರನ್ನು ಬಿಟ್ಟು ಅವರು ದೇವರಲ್ಲದವುಗಳನ್ನು ಆರಾಧನೆ ಮಾಡಿದರೂ ಕೂಡ ದೇವರ ಮೇಲಿನ ಪ್ರೀತಿ, ವ್ಯಾಮೋಹ ಅದು ಆಗಾಗ ಮತ್ತೆ ಹುಟ್ಟಿಕೊಳ್ತಾ ಇತ್ತು. ಅದಕ್ಕೆ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ದೇವರು ಹೇಳ್ತಾನೆ, ನಾನು ನಿನ್ನನ್ನು ಪ್ರೀತಿಸಿರುವಂಥದ್ದು ಶಾಶ್ವತವಾದಂಥ ಪ್ರೇಮದಿಂದಲೇ, ಆದುದರಿಂದ ನಿನ್ನನ್ನು ನಾನು ಮಮತೆಯಿಂದ ನಾನು ಸೆಳೆದುಕೊಂಡಿದ್ದೇನೆ. ದೇವರನ್ನ ಪ್ರೀತಿಸುವಂತ ಒಂದು ಹೃದಯ ಎಲ್ಲೋ ಅವ್ರನ್ನ ಅದು ಕಾಡ್ತಾ ಇತ್ತು. ದೇವರನ್ನ ಪ್ರೀತಿಸ್ತಾ ಇದ್ರು. ಹೌದು, ದೇವರನ್ನ ನಾವು ಪ್ರೀತಿಸಬೇಕು. ಒಂದು ವೇಳೆ ನಿಮಗೆ ಒಂದು ಪ್ರಶ್ನೆ ಕೇಳಲ್ಲ ನಾನು, ಯಾಕೆ ನಾವು ದೇವರನ್ನ ಪ್ರೀತಿಸಬೇಕು, ಯಾಕೆ ನಾವು ದೇವರನ್ನ ಆರಾಧಿಸಬೇಕು ಅಂತೇಳಿ ಒಂದು ವೇಳೆ ಪ್ರಶ್ನೆ ಕೇಳಿದ್ರೆ, ಬೈಬಲನ್ನು ನಾವು ಹಿಡ್ಕೊಂಡು ನಾವು ಅದನ್ನು ಹುಡುಕ್ತಾ ಹೋದರೆ ಅದಕ್ಕೆ ಅನೇಕ ಕಾರಣಗಳನ್ನು ಸತ್ಯವೇದ ನಮಗೆ ಕೊಡ್ತದೆ. ಆತನು ನಮ್ಮ ಸೃಷ್ಟಿಕರ್ತನು, ಆತನು ನಮ್ಮ ಆರಾಧ್ಯ ದೈವನು, ಆತನು ನಮ್ಮನ್ನ ತಾಯಿಯ ಗರ್ಭದಲ್ಲಿ ಅದ್ಭುತವಾಗಿಯೂ ನಮ್ಮನ್ನು ವಿಚಿತ್ರವಾಗಿಯೂ ನಮ್ಮನ್ನು ರೂಪಿಸಿದಂಥವನು, ನಮ್ಮ ಸಹಾಯಕನು, ನಮ್ಮ ವಿಮೋಚಕನು, ನಮ್ಮ ಮಾರ್ಗದರ್ಶಕನು. ನಾವು ಪ್ರತಿಯೊಂದೊಂದು ಹಾಡುಗಳನ್ನು ಹಾಡುವಾಗ ಭಕ್ತರು ಸುಂದರವಾಗಿ ಆ ದೇವರ ಕಾರ್ಯಗಳನ್ನು, ಆ ದೇವರ ನಡೆಸುವಿಕೆಯನ್ನ ವರ್ಣನೆ ಮಾಡಿದ್ದಾರೆ.
ನಾವು ಯೆಹೋವ ಈರೆ ಅಂತ ಹೇಳ್ತೀವಿ. ಯೆಹೋವ ರಾಫ, ಯೆಹೋವ ನಿಸ್ಸಿ, ಯೆಹೋವ ಶಮ್ಮ, ಯೆಹೋವ ಚಿದ್ಕೇನ್, ಯೆಹೋವ ಮಕದೈಸ್. ದೇವರು ನಮ್ಮ ಜೀವನದಲ್ಲಿ ಏನೆಲ್ಲ ಆಗಿದ್ದಾನೆ, ಎಲ್ಲದಕ್ಕಿಂತ ಮಿಗಿಲಾಗಿ ನಮಗೋಸ್ಕರವಾಗಿ ಪರಲೋಕದ ಸಕಲ ವೈಭವಗಳನ್ನು ನಮಗಾಗಿ ಆತನು ತೊರೆದು ಮಾನವ ಶರೀರವನ್ನು ಆತನು ಧರಿಸಿಕೊಂಡು ಈ ಭೂಲೋಕಕ್ಕೆ ನರನಾಗಿ ಬಂದು ನಮ್ಮೆಲ್ಲರ ಪಾಪಕ್ಕೋಸ್ಕರವಾಗಿ ಆ ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಆತನು ಇವತ್ತು ನಮಗೆ ನಿತ್ಯ ಜೀವದ ಒಂದು ಮಾರ್ಗವನ್ನು ತೆರೆದಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನ ಬಳಿಗೆ ಬರುವವರನ್ನ ನಾನು ಎಂದಿಗೂ ಕೂಡ ಕೈ ಬಿಡುವುದೇ ಇಲ್ಲ. ಆದುದರಿಂದ ಈ ಜೀವವುಳ್ಳಂಥ ದೇವರನ್ನ, ಜೀವಿಸುವಂಥ ದೇವರನ್ನ, ದೇವರ ಮಕ್ಕಳಾಗಿರುವಂಥ ನಾವು ಆತನನ್ನು ಪ್ರೀತಿಸಬೇಕು, ಆತನನ್ನ ಆರಾಧಿಸಬೇಕು. ಇವತ್ತು ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಲೆಕ್ಕವೇ ಇಲ್ಲ. ಅವುಗಳಲ್ಲಿ ಅಷ್ಟೊಂದು ಕಾರಣಗಳು ಇವತ್ತು ದೇವರನ್ನ ಪ್ರೀತಿಸುವಂಥದ್ರ ಕುರಿತಾಗಿ ಅಲ್ಲಿ ತಿಳಿಸಲ್ಪಟ್ಟಿರುವಂಥದ್ದಾಗಿದೆ. ಬಟ್ ಈ ಸ್ತ್ರೀ ಹೇಗೆ ಹುಡುಕ್ತಾ ಇದ್ದಾಳೆ ನೋಡಿ. ರಾತ್ರಿಯಲ್ಲಿಯೂ ಹಾಸಿಗೆಯ ಮೇಲೆ ನನ್ನ ಪ್ರಾಣ ಪ್ರಿಯರನ್ನು ನಾನು ಹುಡುಕಿದೆನು. ರಾತ್ರಿ ಮಲಗಿ ಹುಡುಕ್ತಾ ಇದ್ದಾಳೆ. ಹಾಗಾದ್ರೆ ದೇವರನ್ನ ಹುಡುಕುವಂಥದ್ದು ಹೇಗೆ? ಬೈಬಲ್ ಹೇಳುತ್ತೆ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ. ಯಾರಾದರೂ ಓದ್ತೀರಾ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯೇಸು ಸ್ವಾಮಿ ಸುಂದರವಾದಂಥ ಮಾತನ್ನ ಹೇಳ್ತಾನೆ. ಯಾರಿಗೆ ಯೇಸು ಸ್ವಾಮಿ ದೊರಕ್ತಾನೆ ಅಂತಂದ್ರೆ ಹುಡುಕುವಂಥವರಿಗೆ ಆತನು ಸಿಗ್ತಾನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ನರಾವತಾರವನ್ನು ಎತ್ತಿ ಬರುವುದಕ್ಕಿಂತ ಮುಂಚಿತವಾಗಿ ಅನೇಕ ಋಷಿಮನಿಗಳು, ಅನೇಕ ದೇವಭಕ್ತರು ದೇವರನ್ನ ಹುಡುಕುವಂಥ ಹುಡುಕಾಟದಲ್ಲಿ, ಪ್ರಯತ್ನಗಳಲ್ಲಿ ದೇವರನ್ನು ಹುಡುಕುತ್ತಲೇ ಇದ್ದರು. ಅದಕ್ಕೆ ಅಸತೋಮ ಸದ್ಗಮಯ, ಸಮತೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂ ಗಮಯ, ಓಂ ಶಾಂತಿ 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 ಅನ್ನುವಂಥ ಮಾತು ಇದು ದೇವರನ್ನು ಹುಡುಕುವ ಒಂದು ಶ್ಲೋಕ. ದೇವರೇ, ನಾವು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇದ್ದೇವೆ, ನಾವು ಅನೇಕ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾ ಇದ್ದೇವೆ, ದೇಹ ದಂಡನೆಗಳನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಆದರೆ ಅಸತೋಮ ಸದ್ಗಮಯ ಅಂತಂದ್ರೆ ನಾವು ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಅಸತ್ಯದಲ್ಲಿಯೇ ನಾವು ಜೀವಿಸ್ತಾ ಇದ್ದೇವೆ. ನಮ್ಮನ್ನ ಸತ್ಯದಲ್ಲಿ ನಡೆಸುವಂತ ನೀನು ಎಲ್ಲಿದ್ದೀಯಾ? ಸಮತೋಮ ಜ್ಯೋತಿರ್ಗಮಯ, ನಾವಿಷ್ಟೆಲ್ಲ ಮಾಡಿದ್ರೂ ಕೂಡ ಇನ್ನೂ ಕತ್ತಲೆ ನಮ್ಮನ್ನ ಆವರಿಸಿಕೊಂಡಿದೆ. ನಮಗೆ ಜ್ಯೋತಿ ಬೇಕಾಗಿದೆ, ಬೆಳಕು ಬೇಕಾಗಿದೆ, ನಮ್ಮನ್ನ ಬೆಳಕಿನಲ್ಲಿ ನಡೆಸುವ ವ್ಯಕ್ತಿಗಳು ಬೇಕಾಗಿದ್ದಾರೆ, ವ್ಯಕ್ತಿ ಬೇಕಾಗಿದ್ದಾನೆ. ಎಲ್ಲಿದ್ದಾನೆ? ಪ್ರಶ್ನೆ. ಮೃತ್ಯೋಮ ಅಮೃತಂ ಗಮಯ ಅಂತ ಹೇಳುವಾಗ ನಾವು ಇಷ್ಟೆಲ್ಲ ಮಾಡಿದರೂ ಕೂಡ ತಪಸ್ಸನ್ನ ಮಾಡುತ್ತಾ ಇದ್ದೇವೆ, ಯಜ್ಞಗಳನ್ನು ಮಾಡುತ್ತಾ ಇದ್ದೇವೆ, ದೇಹ ದಂಡನೆಗಳನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಆದರೂ ಕೂಡ ನಮಗೆ ಮರಣ ಸಂಭವಿಸ್ತಾ ಇದೆಯಲ್ಲ, ಈ ಮರಣದಿಂದ ನಮ್ಮನ್ನು ತಪ್ಪಿಸುವವರು ಯಾರು? ಶಾಂತಿಯನ್ನು ಕೊಡುವವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದರು. ದೇವರನ್ನು ಹುಡುಕಿದ್ರು ಅವರೆಲ್ಲರೂ ಕೂಡ. ಆದರೆ ಅನೇಕರಿಗೆ ದೇವರು ಸಿಕ್ಕನು ಕೂಡ. ಸಾಧು ಸುಂದರ್ ಸಿಂಗ್ ಅವರ ಒಂದು ಜೀವನ ಚರಿತ್ರೆಯನ್ನು ನೀವು ಓದುವುದಾದರೆ, ಅವರು ಹಿಮಾಲಯದ ಆ ತೊಪ್ಪಲಿನಲ್ಲಿ, ಹಿಮಾಲಯದ ಆ ಕಾಡಿನಲ್ಲಿ ಅವರು ದೇವರನ್ನು ಕಂಡುಕೊಳ್ತಾರೆ. ನಿಜ ದೇವರನ್ನು ಕಂಡುಕೊಂಡು ದೇವರಿಗಾಗಿ ತಮ್ಮ ಜೀವಿತವನ್ನು ಸಮರ್ಪಣೆ ಮಾಡಿಕೊಂಡು ಅವರು ಜೀವನ ಪರ್ಯಂತರ ಸಾಯುವ ತನಕ ಯೇಸು ಸ್ವಾಮಿಗೋಸ್ಕರವಾಗಿ ತಮ್ಮ ಜೀವಿತವನ್ನು ಮುಡಿಪಾಗಿ ಇಡ್ತಾರೆ. ಪರವಸ್ತು ಸೂರ್ಯನಾರಾಯಣ ಅನ್ನುವಂಥ ಒಬ್ಬ ದೇವರ ಸೇವಕರು, ಅದು ಇವತ್ತು ಬುಕ್ ಬ್ಯಾನ್ ಆಗಿ ಹೋಗಿದೆ, ಅವರು ಕೂಡ ನಾ ಕಂಡ ಯೇಸು ಅನ್ನುವಂಥ ಪುಸ್ತಕವನ್ನು ಬರೆಯುವಾಗ ಅವ್ರು ಹೇಳ್ಕೊಳ್ತಾರೆ, ಅವರು ಗರ್ಭಗುಡಿಯಲ್ಲಿ ಯೇಸು ಸ್ವಾಮಿಯನ್ನ ಕಾಣ್ತಾರೆ. ಅವರು ಇವತ್ತು ನಮ್ಮ ಜೀವನದಲ್ಲಿಯೂ ಕೂಡ ಪ್ರಿಯರೇ, ದೇವರನ್ನ ಅನೇಕರು ಹುಡುಕಿದ್ರು, ಕೆಲವರಿಗೆ ಯೇಸು ಸ್ವಾಮಿ ಸಿಕ್ಕನು, ಆದರೆ ಅನೇಕರು ಆ ಯೇಸು ಸ್ವಾಮಿಯನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಲಿಲ್ಲ. ಕೆಲವರು ಹುಡುಕ್ತಾ ಇದ್ದಾರೆ. ಹೇಗೆ ಹುಡುಕ್ತಾ ಇದ್ದಾರೆ? ಒಂದು ನಾಮಧೇಯವಾಗಿ, ಏನೋ ನಾನು ಚರ್ಚಿಗೆ ಬರಬೇಕಲ್ಲ, ಚರ್ಚಿಗೆ ಹೋಗ್ತೇವೆ. ಏನೋ ಆರಾಧನೆ ಮಾಡಬೇಕಲ್ಲ, ಮಾಡ್ತೇವೆ. ಏನೋ ಪ್ರಾರ್ಥನೆ ಮಾಡಬೇಕಲ್ಲ, ಮಾಡ್ತೇವೆ. ಏನೋ ನಾವು ದೇವರಿಗೆ ಕೊಡಬೇಕಲ್ಲ, ನಾವು ಕೊಡ್ತೇವೆ.
ಎಲ್ಲವೂ ಕೂಡ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗಿಡ್ತೇವೆ. ದೇವರನ್ನು ಹುಡುಕುವಂಥದ್ದು ಆ ರೀತಿಯಲ್ಲ. ಕೆಳಗಿನ ವಚನ 2ನೇ ವಚನಕ್ಕೆ ಬರುವಾಗ, ನಾನು ಎದ್ದು ಊರಲ್ಲಿ ತಿರುಗುವೆನು, ಬೀದಿಗಳಲ್ಲಿಯೂ ಚೌಕಗಳಲ್ಲಿಯೂ ನನ್ನ ಪ್ರಾಣ ಪ್ರಿಯನನ್ನ ಹುಡುಕುವೆನು ಎಂದುಕೊಂಡೆನು. ಆಕೆ ಈಗ ನಿದ್ರೆಯಲ್ಲಿ ಹುಡುಕಿದ್ಲು, ಆಕೆಗೆ ಸಿಕ್ಕಲಿಲ್ಲ. ಈಗೇನ್ ಮಾಡ್ತಾ ಇದ್ದಾಳೆ? ಆಕೆ ತನ್ನ ಹಾಸಿಗೆಯನ್ನ ತೊರೆದು ಆಕೆಯ ಒಂದು ಕನಸಿನ ಆ ಒಂದು ವ್ಯಕ್ತಿಯನ್ನ ಹುಡುಕುವುದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾಳೆ? ಮಂಚದಿಂದ ಎದ್ದು ಆಕೆ ಈಗ ಬೀದಿಗೆ ಬರ್ತಾ ಇದ್ದಾಳೆ. ಅದನ್ನ ಫೇತ್ ಇನ್ ಆಕ್ಷನ್ ಅಂತೇಳಿ ನಾವು ಕರಿತೇವೆ. ನಂಬಿಕೆಯನ್ನ ಈಗ ಕಾರ್ಯರೂಪಕ್ಕೆ ತರುವಂಥದ್ದು. ಪ್ರೀತಿಯ ದೇವಚಂದ್ರೇ, ನಮ್ಮಲ್ಲಿ ನಂಬಿಕೆ ಇದೆ, ನಾವು ದೇವರನ್ನು ಹುಡುಕ್ತಾ ಇದ್ದೇವೆ. ಆದರೆ ಆ ಹುಡುಕಾಟ ಕೇವಲ ಹಾಸಿಗೆಗೆ ಮಾತ್ರ ಸೀಮಿತ ಆಗಿರಬಾರದು. ನಮ್ಮ ಜೀವನದಲ್ಲಿ ಪ್ರಯತ್ನಗಳನ್ನು ನಾವು ಮಾಡುವಾಗ, ಅದಕ್ಕೆ ಹೇಳ್ತಾನೆ ಭಕ್ತನು, ಹುಡುಕಿರಿ ಆತನು ನಿಮಗೆ ಸಿಗ್ತಾರೆ. ಹೇಗೆ ಹುಡುಕಬೇಕು? ತಾಳ್ಮೆಯಿಂದ ಆತನನ್ನು ಹುಡುಕಬೇಕು, ಆಸಕ್ತಿಯಿಂದ ಆತನನ್ನು ಹುಡುಕಬೇಕು, ನಂಬಿಕೆಯಿಂದ ಆತನನ್ನು ಹುಡುಕುವಾಗ ಖಂಡಿತವಾಗಿ ಆ ಯೇಸುವನ್ನು ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಮುಂದಿನ ವಚನದಲ್ಲಿ ನೋಡ್ತೇವೆ, ನಾನು ಬೀದಿಗಳಲ್ಲಿ ಚೌಕಗಳಲ್ಲಿ ನನ್ನ ಪ್ರಿಯನನ್ನ ಹುಡುಕುವೆನು ಅಂದುಕೊಂಡೆನು. ಇವತ್ತು ದೇವರು ಆತನು ನಮಗೆ ಸಿಕ್ಕಲಿಕ್ಕೋಸ್ಕರವಾಗಿ, ಆತನು ನಮಗೆ ದೊರಕುವುದಕ್ಕಾಗಿ, ಆತನು ನಮ್ಮ ಜೊತೆಗೆ ಮಾತನಾಡುವುದಕ್ಕಾಗಿ, ಆತನು ನಮ್ಮ ಜೊತೆಗೆ ಇರುವುದಕ್ಕೋಸ್ಕರವಾಗಿ ಬೈಬಲ್ ಹೇಳ್ತದೆ, ದೇವರು ಅವತ್ತು ಪ್ರವಾದಿಗಳ ಮೂಲಕವಾಗಿ, ನ್ಯಾಯಸ್ಥಾಪಕರ ಮೂಲಕವಾಗಿ, ಅರಸರ ಮೂಲಕವಾಗಿ ದೇವರು ಮಾತನಾಡಿದ. ಆದರೆ ಈ ಅಂತ್ಯ ದಿನಮಾನಗಳಲ್ಲಿ ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ ಹೇಳುತ್ತೆ, ಆತನು ತನ್ನ ಸೇವಕರ ಮೂಲಕವಾಗಿ ಮಾತನಾಡ್ತಾ ಇದ್ದಾನೆ, ತನ್ನ ವಾಕ್ಯದ ಮೂಲಕವಾಗಿ ಆತನು ಮಾತನಾಡ್ತಾ ಇದ್ದಾನೆ. ದೇವರು ನಮಗೆ ಇವತ್ತು ಹುಡುಕುವ ಪ್ರತಿಯೊಬ್ಬರಿಗೂ ಕೂಡ ಆತನು ದೊರಕುವುದಕ್ಕಾಗಿ, ಆತನು ಸಿಕ್ಕುವುದಕ್ಕಾಗಿ ಅಪೇಕ್ಷೆ ಉಳ್ಳಂತವನಾಗಿದ್ದಾನೆ. ಒಂದು ಸತ್ಯ ಹೇಳ, ನಮಗೆ ಎಷ್ಟು ಹುಡುಕಾಟದ ಒಂದು ಭಾವನೆ ಇದೆಯೋ, ದೇವರು ನಮಗೆ ಸಿಕ್ಕುವುದಕ್ಕಾಗಿ ಕೂಡ ಅಷ್ಟೇ ಆತನು ಆತುರ ಪಡ್ತಾ ಇದ್ದಾನೆ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯದ 2ನೇ ವಚನವನ್ನು ನಾವು ಓದುವಾಗ, ದೇವರ ಸಮೀಪಕ್ಕೆ ನೀವು ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. 3ನೇದಾಗಿ ನಾವು ನೋಡ್ತೇವೆ, ಆ 3ನೇ ವಚನಕ್ಕೆ ನಾವು ಬಂದಾಗ, ಆ ಪ್ರಿಯನನ್ನ ಎಷ್ಟು ಹುಡುಕಿದರೂ ಕೂಡ ನನಗೆ ಸಿಕ್ಕಲಿಲ್ಲ. 3ನೇ ವಚನ, ಊರಲ್ಲಿ ತಿರುಗುವಾಗ ಕಾವಲುಗಾರರ ಕೈಗೆ ನಾನು ಸಿಕ್ಕಿದನು, ನನ್ನ ಪ್ರಾಣ ಪ್ರಿಯನನ್ನು ಕಂಡಿರಾ ಎಂದು ಅವರನ್ನು ವಿಚಾರಿಸಿದನು, ಅವರನ್ನ ಬಿಟ್ಟ ತುಸ ಹೊತ್ತಿನೊಳಗಡೆ ನನ್ನ ಪ್ರಾಣ ಪ್ರಿಯನನ್ನ ಕಂಡುಕೊಂಡೆನು. ಕಾವಲುಗಾರರ ಕೈಯಲ್ಲಿ ನಾನು ಸಿಕ್ಕೆನು. ಹಾಗಾದರೆ ಯಾರು ಈ ಕಾವಲುಗಾರರು? ಈ ಕಾವಲುಗಾರರು ಬೇರೆ ಯಾರೂ ಅಲ್ಲ, ಅವರು ದೇವರ ಸೇವಕರು. ಪ್ರಿಯರೇ, ಯೆಹೆಜ್ಕೇಲನ ಪ್ರವಾದನೆ ಗ್ರಂಥವನ್ನು ಓದುವಾಗ ದೇವರು ಹೇಳ್ತಾನೆ, ನಾನು ನಿನ್ನನ್ನ ಇಸ್ರಾಯೇಲರಿಗೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಯೋಹಾನ್ ಸುವಾರ್ತೆ 21ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ಪೇತ್ರನಿಗೆ, ನನ್ನ ಕುರಿಗಳನ್ನು ನೀನು ಮೇಯಿಸು, ನನ್ನ ಕುರಿಗಳನ್ನು ನೀನು ಕಾಯಿ ಅಂತ ಹೇಳ್ತಾನೆ. ಪ್ರಿಯರೇ, ಇವತ್ತು ದೇವರು ನಮಗೆ ಆತನು ಸಿಗುವುದಕ್ಕಾಗಿ, ದೇವರ ಕುರಿತಾಗಿ ನಾವು ತಿಳ್ಕೊಳ್ಳುವುದಕ್ಕಾಗಿ, ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರನ್ನು ಘನಪಡಿಸುವುದಕ್ಕಾಗಿ, ದೇವರ ಬಳಿಗೆ ನಾವು ಬರುವುದಕ್ಕೋಸ್ಕರವಾಗಿ ದೇವರು ತನ್ನ ಸೇವಕರನ್ನು ನಮಗೆ ಕೊಟ್ಟಿದ್ದಾನೆ, ತನ್ನ ಕಾವಲುಗಾರರನ್ನು ನಮಗೆ ಕೊಟ್ಟಿದ್ದಾನೆ. ಈ ಕಾವಲುಗಾರರ ಕೆಲಸ ಏನು ಗೊತ್ತಾ? ನಮಗೆ ಮಾರ್ಗದರ್ಶಕರು. ಅವರು ನಮ್ಮನ್ನು ದೇವರ ಕಡೆಗೆ ನಡೆಸುವುದಕ್ಕಾಗಿ ಪ್ರಯತ್ನಿಸುವಂಥವರು ಅವರು. ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಡ್ರಿ, ನಾವು ಕಾವಲುಗಾರರ ಬಳಿಯಲ್ಲೇ ನಿಂತು ಹೋಗಬಾರ್ದು. ಹೌದು, ಸೇವಕರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ನಮಗೆ ನಿತ್ಯ ಜೀವದ ಮಾರ್ಗದ ಬಗ್ಗೆ ನಮಗೆ ತಿಳಿ ಹೇಳ್ತಾ ಇದ್ದಾರೆ, ಉಪದೇಶಗಳನ್ನು ಕೊಡ್ತಾ ಇದ್ದಾರೆ. ಆಕೆ ಕಾವಲುಗಾರರ ಬಳಿಗೆ ಸಿಕ್ಕಾಗ ಅಲ್ಲಿ ಬೈಬಲ್ ಅಷ್ಟೇ ಹೇಳ್ತಾ ಇಲ್ಲ, ಕೆಳಗಿನ ವಚನದಲ್ಲಿ ನಾವು ನೋಡ್ತೇವೆ, ಏನ್ ಹೇಳ್ತದೆ? ಅವರನ್ನ ಬಿಟ್ಟ ತುಸ ಹೊತ್ತಿನೊಳಗಡೆ ಅಂತ ಹೇಳ್ತದೆ. ಅಂದ್ರೆ ಕಾವಲುಗಾರರನ್ನು ಬಿಟ್ಟು ಈಗ ಮುಂದೆ ಹೋಗಿದ್ದಾಳೆ. ಪ್ರಿಯರೇ, ಅನೇಕ ಸಾರಿ ನಮ್ಮ ನಂಬಿಕೆಗಳು, ನಮ್ಮ ಆತ್ಮೀಕ ಬೆಳವಣಿಗೆ, ನಮ್ಮ ಆತ್ಮೀಕ ಜೀವನದಲ್ಲಿ ಎಲ್ಲಿಗೆ ನಾವು ನಿಂತು ಹೋಗ್ತೀವಿ ಅಂತಂದ್ರೆ, ಐ ಆಮ್ ಸಾರಿ ಟು ಸೇ, ಬಹಳ ಸಾರಿ ನಾವು ಸೇವಕರನ್ನ ಆತುಕೊಂಡು ಸೇವಕರ ಮೇಲೆ ಅವ್ರನ್ನ ನಾವು ವಿರೋಧಿಸಬೇಕು ಅಂತೇಳಿ ಅಲ್ಲ, ಅವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ, ನಮಗೆ ಜ್ಞಾನವನ್ನು ಉಪದೇಶಿಸ್ತಾರೆ. ಬಟ್ ಬಹಳ ಜನ ಸೇವಕರನ್ನ ದೇವರಿಗಿಂತಲೂ ಹೆಚ್ಚಾಗಿ ಆರಾಧನೆ ಮಾಡುವಂಥ ಕೆಲವು ಜನರಿದ್ದಾರೆ. ಸೇವಕರು ನಮಗೆ ಹಿತಾಲೋಚನೆಗಳನ್ನು ಕೊಡ್ತಾರೆ. ಅನೇಕ ಸಾರಿ ನಾನು
ಕೆಲವು ಬೇರೆ ಸಭೆಗಳಿಗೆ ಹೋಗುವಾಗ ಸೇವಕರ ಬಗ್ಗೆ ನಮಗೆ ಗೌರವ ಇರಬೇಕು, ಅವ್ರನ್ನ ನಾವು ಸನ್ಮಾನಿಸಬೇಕು. ನಾನು ಸೇವಕರಿಗೆ ವಿರೋಧವಾಗಿ ನಡ್ಕೊಳ್ರಿ ಅಂತ ಹೇಳ್ತಾ ಇಲ್ಲ, ಅದರ ವಾಕ್ಯದ ಉದ್ದೇಶ ಅಲ್ಲ. ಏನು ಗೊತ್ತಾ, ಅವ್ರನ್ನ ನಾವು ಗೌರವಿಸಿ ಸನ್ಮಾನಿಸೋದ್ರ ಜೊತೆಗೆ ನಾವು ಸ್ವಲ್ಪ ಮುಂದೆ ಹೋಗಬೇಕು. ಅಂದರೆ ಯಾವಾಗ ಆಕೆ ಕಂಡುಕೊಳ್ತಾ ಇದ್ದಾಳೆ ಅವರನ್ನು ಬಿಟ್ಟು ಮುಂದೆ ಹೋಗ್ಬೇಕು. ಅಂದರೆ ಆತ್ಮೀಕ ಜೀವನದಲ್ಲಿ ನಾವು ಬೆಳೀಬೇಕು, ನಂಬಿಕೆಯಲ್ಲಿ ನಾವು ಬೆಳೀಬೇಕು, ವಾಕ್ಯದಲ್ಲಿ ಬೆಳೀಬೇಕು. ಯಾಕೆ ಇವತ್ತು ಅನೇಕ ವಿಶ್ವಾಸಿಗಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ? ಯಾಕೆ ಅನೇಕ ವಿಶ್ವಾಸಿಗಳು ಕೆಲವು ಬೋಧನೆಗಳಿಗೆ, ತಪ್ಪಾದಂಥ ಬೋಧನೆಗಳಿಗೆ ಅವರು ಸಿಲುಕಿ ಹಾಕ್ಕೊಂಡಿದ್ದಾರೆ ಅಂತಂದ್ರೆ ನಾವು ವಾಕ್ಯ ಓದ್ತಾ ಇಲ್ಲ, ವೈಯಕ್ತಿಕವಾಗಿ ದೇವರನ್ನು ಸಂಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಕೆಲವರಿಗೆ ಸೇವಕರು ಏನು ಹೇಳ್ತಾರೋ ಅದೇ ವೇದವಾಕ್ಯ, ದೇವರವ್ರ ಮೂಲಕವಾಗಿ ಮಾತಾಡ್ತಾನೆ, ಅವರ ಆಲೋಚನೆಗಳನ್ನು ನಾವು ಪಡ್ಕೊಳ್ಬೇಕು. ಬಟ್ ನಾನು ಕೂಡ ದೇವರ ವಾಕ್ಯ ಓದಬೇಕಲ್ವಾ? ನಾನು ಕೂಡ ದೇವರನ್ನ ವೈಯಕ್ತಿಕವಾಗಿ ಸಂಧಿಸಬೇಕಲ್ವಾ? ನಾನು ಕೂಡ ದೇವರ ಸಮ್ಮುಖದಲ್ಲಿ ಕುಳಿತು ದೇವರನ್ನು ನಾವು ತಿಳ್ಕೊಳ್ಬೇಕಲ್ವಾ? ದೇವರು ತನ್ನ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ, ತನ್ನ ಹಿತಾಲೋಚನೆಗಳನ್ನು ನಮಗೆ ಕೊಟ್ಟಿದ್ದಾನೆ. ದೇವರು ನಮ್ಮ ಜೊತೆಗೂ ಕೂಡ ವೈಯಕ್ತಿಕವಾಗಿ ಮಾತನಾಡುವುದಕ್ಕಾಗಿ ಆತನು ಬಯಸ್ತಾನೆ. ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ, 4ನೇ ವಚನಕ್ಕೆ ಬರುವಾಗ, ಅವರನ್ನು ಬಿಟ್ಟ ತುಸು ಹೊತ್ತಿನೊಳಗಡೆ ನನ್ನ ಪ್ರಾಣ ಪ್ರಿಯನನ್ನು ನಾನು ಕಂಡುಕೊಂಡೆ ನಂತರ ಏನು ಮಾಡ್ತಾ ಇದ್ದಾಳೆ ಆ ಸ್ತ್ರೀ? ತಾಯಿಯ ಮನೆಗೆ, ನನ್ನನ್ನು ಹೆತ್ತವಳ ಕೋಣೆಗೆ ಸೇರುವ ತನಕ ಬಿಡದೆ ಹಿಡಿದುಕೊಂಡೇ ಹೋದೆನು ಅಂತ ಹೇಳ್ತಾಳೆ. ತಾಯಿಯ ಮನೆ ಯಾವುದು ಗೊತ್ತಾ? ನಾನಿರುವಂಥ ಸಭೆ, ಅದು ತಾಯಿಯ ಮನೆ. ಇಲ್ಲಿ ಕಾವಲುಗಾರರನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಸಭೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನಮ್ಮ ಪೋಷಣೆ, ನಮ್ಮ ಪಾಲನೆ, ನಮ್ಮ ಆತ್ಮೀಕ ಬೆಳವಣಿಗೆ ಎಲ್ಲಿ ಆಗುತ್ತೆ? ಸಭೆಯಲ್ಲಿ ಆಗುತ್ತೆ. ಪ್ರಿಯರೇ, ಇವತ್ತು ದೇವರು, ಈ ವಾಕ್ಯದ ಒಂದು ತಾತ್ಪರ್ಯ ಏನು ಅಂತಂದ್ರೆ, ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದನ್ನ ಇತರರಿಗೂ ಕೂಡ ನಾವು ಸಾರಬೇಕು, ಇತರರಿಗೂ ನಾವು ತಿಳಿಸಬೇಕು, ಇತರರಿಗೂ ನಾವು ಅದರ ಕುರಿತಾಗಿ ಹಂಚಿಕೊಳ್ಬೇಕು. ಆಕೆ ತಾನು ಕಂಡುಕೊಂಡಂತ ಆ ವ್ಯಕ್ತಿಯನ್ನ ಕರಕೊಂಡು ತನ್ನ ತಾಯಿಯ ಮನೆಗೆ ಹೋಗ್ತಾ ಇದ್ದಾಳೆ ಅಂತೇಳಿ ಬೈಬಲ್ ಹೇಳ್ತಾ ಇದೆ. ಹಾಗಾದ್ರೆ ಇವತ್ತು ವಿಶ್ವಾಸಿಗಳಾಗಿರುವಂತ ನಾವು ಇವತ್ತು ನಮ್ಮ ಒಂದು ನಿಲುವು, ನಮ್ಮ ಒಂದು ಬೆಳವಣಿಗೆ, ನಮ್ಮ ಆತ್ಮೀಕ ಒಂದು ನಂಬಿಕೆಯ ಜೀವನ ಅದು ಎಲ್ಲಿ ಪ್ರಾರಂಭ ಆಗುತ್ತೆ? ತಾಯಿಯ ಈ ಮನೆಯಲ್ಲಿ, ಈ ಸಭೆಯಲ್ಲಿ ನಾವು ಪ್ರಾರಂಭ ಆಗುತ್ತೆ. ಅದಕ್ಕೆ ಬೈಬಲ್ ಹೇಳ್ತದೆ, ನಾವು ಇದನ್ನು ಪ್ರೀತಿಸಬೇಕು, ಇದನ್ನು ಗೌರವಿಸಬೇಕು, ಇದನ್ನು ಸನ್ಮಾನಿಸಬೇಕು. ಇಲ್ಲಿ ದೇವರು ನಮ್ಮ ಜೀವನದಲ್ಲಿ ಏನೆಲ್ಲ ಆಶೀರ್ವಾದಗಳನ್ನು ಮಾಡುತ್ತಾ ಇದ್ದಾನೋ ನಾವು ಇತರರಿಗೂ ಕೂಡ ಅದನ್ನ ಸಾರಿ ಹೇಳುವಂಥವರಾಗಬೇಕು. ಆದರೆ ಅನೇಕ ಸಾರಿ ನಾವು ದೇವರನ್ನು ಹುಡುಕ್ತೇವೆ, ಅನೇಕ ಸಾರಿ, ಕೆಲವು ಸಾರಿ ಹುಡುಕುವ ವಿಧಾನದಲ್ಲಿ ಆತನನ್ನು ಹುಡುಕುವುದಿಲ್ಲ. ಅನೇಕ ಸಾರಿ ದೇವರು ನಮಗೆ ಸಿಗ್ತಾನೆ, ಆದರೆ ಆತನ ಸಿಕ್ಕಾಗ ನಾವೇನು ಮಾಡ್ತೇವೆ? ಅದನ್ನು ನಮ್ಮ ಜೀವನದಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಲ್ಲ. ಆ ಸ್ತ್ರೀಗೆ ಸಿಕ್ಕಾಗೆ ಆತನನ್ನು ಕೈ ಬಿಡಲಿಲ್ಲ. ಏನು ಮಾಡ್ತಾ ಇದ್ದಾಳೆ? ಆತನನ್ನು ಸೀದಾ ತಾಯಿಯ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಪ್ರಿಯರೇ, ದೇವರು ನಮಗೆ ಸಿಕ್ಕಾಗ ಆತನನ್ನ ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಬೈಬಲ್ ಹೇಳ್ತದೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನ ಹುಡುಕಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಪ್ರಕಟಣೆ ಗ್ರಂಥದ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಸಭೆಗೆ, ನಿನಗಿರುವುದನ್ನ ಗಟ್ಟಿಯಾಗಿ ಹಿಡಿದುಕೋ, ನಾನು ಬೇಗ ಬರ್ತೀನಿ ಅಂತೇಳಿ ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನು ನಾವು ಮಾತ್ರ ಓದಿಕೊಳ್ಳೋಣ. 18ನೇ ವಚನದಿಂದ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನ ದಯಮಾಡಿ ನನಗೋಸ್ಕರವಾಗಿ ಯಾರಾದರೂ ಓದ್ತೀರಾ? ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸೊ ದೇವರು 21ನೇ ವಚನ ಹೇಳ್ತದೆ, ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ
ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ದೇವರು ನಮಗೆ ಸಿಕ್ಕಾಗ, ದೇವರು ನಮಗೆ ದೊರೆತಾಗ, ದೇವರನ್ನು ನಾವು ಕಂಡುಕೊಂಡಿದ್ದೇವೆ. ಆದರೆ ಇವತ್ತು ಆ ದೇವರನ್ನು ನಾವು ಯಾವ ರೀತಿಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದೇವೆ? ನಮ್ಮ ಜೀವನದಲ್ಲಿ ಕೆಲವು ಸಾರಿ ಸಮಸ್ಯೆಗಳು ಬರ್ತದೆ, ಕಷ್ಟಗಳು ಬರ್ತದೆ, ಕಣ್ಣೀರು ನೋವುಗಳು ಬರ್ತದೆ. ಕೆಲವು ಸಾರಿ ನಮ್ಮ ಆಪ್ತರನ್ನು ನಾವು ಕಳ್ಕೊಳ್ತೇವೆ. ಅನೇಕ ಸಾರಿ ಜೀವನದಲ್ಲಿ ನಾವು ನೆನೆಸದೆ, ನಾವು ಊಹಿಸದೇ ಇರುವಂಥ ಕೆಲವು ಘಟನೆಗಳು ನಮ್ಮ ಜೀವನದಲ್ಲಿ ಜರುಗಿ ಹೋದಾಗ ಅನೇಕ ಸಾರಿ ನಂಬಿಕೆಯಲ್ಲಿ ಯೋಬನ ಹೆಂಡತಿಯ ಹಾಗೆ ನಾವು ದೇವರನ್ನು ದೂಷಿಸಲಿಕ್ಕೆ ಪ್ರಾರಂಭಿಸ್ತೇವೆ, ಪರಿಸ್ಥಿತಿಗಳನ್ನು ದೂಷಿಸಲಿಕ್ಕೆ ಪ್ರಾರಂಭಿಸ್ತೇವೆ. ಪ್ರಿಯರೇ, ಸಂತೋಷವಾಗಿದ್ದಾಗ ದೇವರನ್ನು ಆರಾಧಿಸುವಂಥದ್ದು ಬೇರೆ, ಅನುಕೂಲಗಳಿದ್ದಾಗ ದೇವರನ್ನು ಸ್ತುತಿಸುವಂಥದ್ದು ಬೇರೆ. ಆದರೆ ನಮ್ಮ ಜೀವನದಲ್ಲಿ ಸಂತೋಷ ಇಲ್ಲದೆ ಇರುವಾಗಲೂ ಕೂಡ, ನಾನು ಹೇಳಿದನಲ್ಲ ನಿನ್ನೆ, ಟ್ರೈನ್ ಮಿಸ್ ಆಗಿ ಹೋಯಿತು, ಪ್ರಾರ್ಥನೆ ಮಾಡಿದೆ, ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ಒಂದೇ ವಿಷಯ ಮನಸ್ಸಿನಲ್ಲಿ ದೇವರ ಆತ್ಮನ ಕೊಟ್ಟಿದ್ದು, ಈಗಲೂ ನನ್ನನ್ನು ನೀನು ಸ್ತುತಿಸಬೇಕು ಅಂತೇಳಿ. ದೇವರು ನಮ್ಮ ಜೀವನದಲ್ಲಿ ಕೆಲವು ಇಂಥ ಪರಿಸ್ಥಿತಿಗಳನ್ನು ಉಂಟು ಮಾಡುವುದರ ಉದ್ದೇಶ ಏನು ಅಂತಂದರೆ, ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ದೇವರನ್ನು ನಾವು ಆತನನ್ನು ನಂಬುತ್ತೇವೆ, ಆತನನ್ನು ಗಟ್ಟಿಯಾಗಿ ಹಿಡ್ಕೊಳ್ತೇವೆ ಅನ್ನುವಂಥ ಒಂದು ಪರೀಕ್ಷೆ ನಮ್ಮ ಜೀವನದಲ್ಲಿ ನಡೀತಾ ಇರ್ತದೆ. ಕೆಲವು ಸಾರಿ ನಮಗೀಗ ಅನಿಸುತ್ತಲ್ಲ, ಅಯ್ಯೋ, ನಾನು ಇಷ್ಟೆಲ್ಲ ಆತ್ಮಿಕವಾಗಿ ನಾನು ಇದ್ದರೂ ಕೂಡ ಯಾಕೆ ನನ್ನ ಜೀವನದಲ್ಲಿ ಈ ರೀತಿಯಾದಂಥ ಸನ್ನಿವೇಶಗಳು ಅನ್ನುವಂಥ ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಬರ್ತದೆ. ಪ್ರಿಯರೇ, ಈ ಸಂದರ್ಭದಲ್ಲಿಯೂ ಕೂಡ ನೋಡಿ, ನಾವು ಆದಿಕಾಂಡ 32ನೇ ಅಧ್ಯಾಯದ 22ರಿಂದ 32 ವಚನಗಳನ್ನು ಓದುವಾಗ ಯಬ್ಬೋಕ್ ಅನ್ನುವಂಥ ಹೊಳೆಯ ಬಳಿಯಲ್ಲಿ ಒಂದು ಘಟನೆ ಜರುಗ್ತಾ ಇದೆ. ಯಾಕೋಬ ಅವನು 21 ವರ್ಷಗಳು ಲಾಬಾನನ ಬಳಿಯಲ್ಲಿ ಇದ್ದು ಹಿಂತಿರುಗಿ ಬರ್ತಾ ಇದ್ದಾನೆ. ಯಾಕೋಬನ ಜೀವಿತವನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸುವುದಾದರೆ, ಯಾಕೋಬ ಏನು ಮೋಸ ಮಾಡಿದ್ನು ಏಸಾವನಿಗೆ, ಅದಕ್ಕೆ ಬಡ್ಡಿಗೆ ಚಕ್ರ ಬಡ್ಡಿ ದೇವರು ಅವನಿಗೆ ಕೊಟ್ಟನು. ಅಲ್ಲಿ ಸಾಕ್ಷಿ ಕೊಡ್ತಾನೆ ಅವನು, ನನಗೆ ನೀನು 10 ಸಾರಿ ಮೋಸ ಮಾಡಿದ್ದಿ ಅಂತೇಳಿ. ಯಾಕೋಬ 1 ಸಾರಿ ಅಥವಾ 2 ಸಾರಿ ಮೋಸ ಮಾಡಿದ ಏಸಾವನಿಗೆ. ಆದರೆ ಯಾಕೋಬನಿಗೆ ಲಾಬಾನನ ಬಳಿಯಲ್ಲಿ ಅನೇಕ ಸಾರಿ ಇಂಥ ಅನುಭವಗಳನ್ನು ತಗೊಂಡು ಬಂದ ದೇವರು. ಬಟ್ ಒಂದು ಸಾಕ್ಷಿ ಕೊಡ್ತಾನೆ, ಈ ಸಂದರ್ಭದಲ್ಲಿಯೂ ಕೂಡ ದೇವರು ನನ್ನ ಸಂಗಡ ಇದ್ದ. ಯಾಕೋಬನ ಒಂದು ಶ್ರೇಯಸ್ಸು, ಯಾಕೋಬನ ಒಂದು ಯಶಸ್ಸು, ಯಾಕೋಬನ ಒಂದು ಅಭಿವೃದ್ಧಿಗೆ ಕಾರಣ ಏನು ಗೊತ್ತಾ? ಯಾಕೋಬನು ಲಾಬಾನನ ಮನೆಗೆ ಹೋದಾಗಲೂ ಕೂಡ ಆ ದೇವರನ್ನೇ ನೋಡ್ತಾ ಇದ್ದ. ಅವನು ಆ ದೇವರ ಕೈಗಳನ್ನೇ ನೋಡ್ತಾ ಇದ್ದ. 123ನೇ ಕೀರ್ತನೆಯಲ್ಲಿ ಹೇಳ್ತದೆ, ಯಜಮಾನನ ಕೈಗಳನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಗಳನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವಾಗಿ ಯೆಹೋವನೇ ನನ್ನ ಕಣ್ಣುಗಳು ನಿನ್ನ ಕೈಗಳನ್ನೇ ನೋಡ್ತದೆ. ಲಾಬಾನನ ಮನೆಯಲ್ಲಿದ್ದಾಗಲೂ ಕೂಡ ಅವನ ಕಣ್ಣು ಎಲ್ಲ ಕೂಡ ದೇವರ ಕೈಗಳ ಮೇಲೆ ಇತ್ತು. ಅಲ್ಲಿ ಯಬ್ಬೋ ಕೊಳೆಯ ಬಳಿಯಲ್ಲಿ ದಾಟಿದ ನಂತರ ಏಸಾವನು ಈ ರೀತಿಯಲ್ಲಿ ಸಾಕ್ಷಿ ಕೊಡ್ತಾನೆ, ನಾನು ಹೋಗುವಾಗ ನನ್ನ ಕೈಯಲ್ಲಿ ಕೇವಲ ಕೋಲು ಮಾತ್ರವೇ ಇತ್ತು, ಈಗ ನಾನು 2 ಪಾಳೆಯದ ಒಡೆಯನಾಗಿದ್ದೇನೆ ಅಂತೇಳಿ. ಮೋಸ ಆಯಿತು, ವಂಚನೆ ಆಯಿತು, ಆದರೆ ದೇವರನ್ನ ಮಾತ್ರ ಬಿಡಲಿಲ್ಲ. ಯಬ್ಬೋ ಕೋಳೆಯ ಬಳಿಯಲ್ಲಿ ರಾತ್ರಿಯಲ್ಲಿ ಆ ದೇವದೂತನ ಬಂದು ಯಾಕೋಬನ ಸಂಗಡ ಹೋರಾಟ ಮಾಡುವಾಗ ಬೈಬಲ್ ಹೇಳ್ತದೆ, ಬೆಳಗ್ಗೆ ಆಗುವ ತನಕ ಆ ದೇವದೂತನೊಂದಿಗೆ ಹೋರಾಟ ಮಾಡಿ ಯಾಕೋಬನು ಜಯವೀರನಾದನು ಅಂತ ಹೇಳ್ತದೆ. ಕೊನೆಯದಾಗಿ ಅಯ್ಯ ನನ್ನನ್ನು ಬಿಡು ಅಂತೇಳಿ ದೇವದೂತನು ಹೇಳಿದಾಗ, ನೀನು ಯಾರು ಅಂತೇಳಿ ಕೇಳ್ತಾನೆ. ಯಾಕೋಬನನ್ನು ಹೇಳ್ತಾನೆ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ಪ್ರೀತಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರನ್ನು ನಾವು ನಮ್ಮ ಜೀವನದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಕೂಡ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಯಾಕೋಬನಿಗೆ ದೇವರು ಏನು ವಾಗ್ದಾನ ಮಾಡಿದ್ದನೋ, 21 ವರ್ಷಗಳು ಯಾಕೋಬನ ಅಂದುಕೊಂಡಿದ್ದಿರ್ಬೋದು, ದೇವರೇನೋ ವಾಗ್ದಾನ ಮಾಡಿದ್ದಾನೆ, ಬಟ್ ನನ್ನ ಜೀವನದಲ್ಲಿ ಏನು ಕೂಡ ಸಂಭವಿಸ್ತಾ ಇಲ್ಲ ಅಂತೇಳಿ. ಆದರೆ ಒಂದು ದಿವಸ ಬರ್ತದೆ, ಯಾಕೋಬನೇ ತಿರುಗಿ ನಿನ್ನ ಸ್ವದೇಶಕ್ಕೆ ನೀನು ಹೊರಟು ಹೋಗು ಅಂತೇಳಿ ದೇವರು ಹೇಳಿದಾಗ ಅವನು ಬರಿ ಕೈಯಿಂದ ಬರಲಿಲ್ಲ. ದೇವರು ಅನೇಕ ಅದ್ಭುತಗಳನ್ನು ಯಾಕೋಬನಿಗೋಸ್ಕರವಾಗಿ ಲಾಬಾನನ ಮನೆಯಲ್ಲಿ ಮಾಡಿದ ಹಾಗೆ ಇವತ್ತು ನಮ್ಮ ಜೀವನದಲ್ಲಿ ಕೂಡ ಆ ದೇವರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ಳುವಾಗ ಒಂದು ದಿವಸ ಬರ್ತದೆ, ಒಂದು ಸಮಯ ಬರ್ತದೆ, ಒಂದು ಗಳಿಗೆ ಬರ್ತದೆ, ನಮ್ಮ ಜೀವನದ ಇಲ್ಲ ಎಲ್ಲ ಅನಾನುಕೂಲತೆಯ ಪರಿಸ್ಥಿತಿಗಳನ್ನು ಅನುಕೂಲವಾಗಿ ದೇವರು ನಮ್ಮ ಮುಂದೆ ಆತನ ನಿಲ್ಲಿಸುವಂಥವನಾಗಿದ್ದಾನೆ. ಆಗ ನಮ್ಮ ನಂಬಿಕೆ ಬೆಳೆಯುತ್ತೆ, ನಮ್ಮ ಆತ್ಮಿಕತೆ ಬೆಳೆಯುತ್ತೆ, ದೇವರೊಟ್ಟಿಗಿನ ನಮ್ಮ ಸಂಬಂಧ ಬೆಳೆಯುತ್ತೆ. ಆಕೆ ತನಗೆ ಸಿಕ್ಕಿರುವಂಥ ಆ ವ್ಯಕ್ತಿಯನ್ನು
ಆಕೆ ತನ್ನ ತಾಯಿಯ ಮನೆಗೆ ಕರ್ಕೊಂಡು ಬಂದು ಸಂತೋಷ ಪಡ್ತಾ ಇದ್ದಾಳೆ. ನಾನು ಕಳ್ಕೊಂಡಂಥ, ನಾನು ಹುಡುಕ್ತಾ ಇರುವಂಥ ನನ್ನ ಇನಿಯನು ನನಗೆ ಸಿಕ್ಕಿದ್ದಾನೆ. ಪ್ರೀತಿಯ ದೇವಜನರೇ, ಇವತ್ತು ಆ ಇನಿಯನನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ಆತನ ಮಹಿಮೆಗಾಗಿ ನಾವು ನಂಬಿಕೆಯಿಂದ ಜೀವಿಸೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ಹುಡುಕುವವರಿಗೆ ಸಿಕ್ಕುವವನು, ತಟ್ಟುವವರಿಗೆ ತೆರೆಯುವವನು, ಹೌದು, ಬೇಡುವವರಿಗೆ ಕೊಡುವವನು ನೀನಾಗಿದ್ದೀಯ. ಅದಕ್ಕಾಗಿ ನನಗೆ ಸ್ತೋತ್ರಪ್ಪ. ಆಸಕ್ತಿಯಿಂದ ನಾವು ಹುಡುಕುವುದಕ್ಕೆ, ಆಸಕ್ತಿಯಿಂದ ನಾವು ಬೇಡುವುದಕ್ಕೆ, ಆಸಕ್ತಿಯಿಂದ ನಾವು ತಟ್ಟುವುದಕ್ಕೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿಕೊಟ್ಟು ನಡೆಸು. ಯಾವ ರೀತಿಯಲ್ಲಿ ಆ ಸುನಾಮ್ಯದ ಸ್ತ್ರೀ, ಯೆರೂಸಲೇಮಿನ ಸ್ತ್ರೀ ದೇವರೇ ನಿನ್ನನ್ನು ಸಿಕ್ಕುವ ತನಕ ಹುಡುಕಿದಳು, ಹಾಗೆ ನಮ್ಮ ಜೀವನದಲ್ಲಿ ಇವತ್ತು ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಇದ್ದಿರ್ಬೋದು, ಅನೇಕ ಪರಿಸ್ಥಿತಿಗಳು ವ್ಯತಿರಿಕ್ತವಾಗಿದ್ದಿರ್ಬೋದು, ಅನೇಕ ಹೋರಾಟಗಳ ಮಧ್ಯದಲ್ಲಿ ನಾವು ಹಾದು ಹೋಗ್ತಾ ಇರ್ಬೋದು. ಆದರೆ ಹುಡುಕುವ ತನಕ, ಸಿಕ್ಕುವ ತನಕ, ಉತ್ತರ ಹೊಂದಿಕೊಳ್ಳುವ ತನಕ ಯಾಕೋಬನಂತೆ ನಿನ್ನೊಂದಿಗೆ ನಾವು ಹೋರಾಟ ಮಾಡುತ್ತಾ ಆ ಉತ್ತರಗಳನ್ನು ಪಡ್ಕೊಳ್ಳಿಕ್ಕಾಗುವಂತೆ ನಮಗೆ ನೀನು ಸಹಾಯ ಮಾಡು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್. ವಾಕ್ಯ ಸಂದೇಶವನ್ನು ಕೊಟ್ಟಂಥ ಪ್ರೀತಿಯ ದೇವಸೇವಕರಿಗೆ, ಸಭಾಪಾಲಕರು, ಸಭಾಪಾಲನ ಸಮಿತಿ ಹಾಗೂ ಸಭೆಯವರಾದ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುವಳಾಗಿದ್ದೇನೆ. ನಾವು ಕೊನೆಯದಾಗಿ ಹಾಡಿಕೊಳ್ಳುವಂಥ ಸಂಗೀತಗಳಲ್ಲಿ 25ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 25ನೇ ಸಂಗೀತದ 1 ಚರಣ ಮತ್ತು 3ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಸರ್ವ ಕಷ್ಟ ಪರಿಹಾರ ಗೈಯುವಂಥ ಕ್ರಿಸ್ತನು. Oh
ನಾವು 103ನೇ ಕೀರ್ತನೆಯಲ್ಲಿರುವಂಥ ಮೊದಲಿನ 2 ವಚನಗಳನ್ನು ಹೇಳಿ ಅಂಥ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ವಿಶ್ವಾಸದಿಂದ ಕರ್ತನ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನು ಇಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನ ತ್ರೇಕ ಆಶೀರ್ವಾದಗಳು ಇಂದು ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡಂಥ ಎಲ್ಲ ದೇವ ಮಕ್ಕಳೊಂದಿಗೂ, ಸಾರ್ವತ್ರಿಕ ಎಲ್ಲ ಸಭೆಗಳೊಂದಿಗೂ, ನಾವು ಮಾಡುವಂಥ ಕೆಲಸ ಮತ್ತು ಸೇವೆಗಳೊಂದಿಗೂ ನಿನ್ನ ಆಶೀರ್ವಾದಗಳು ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.